ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಗಂಡು ಮೆಟ್ಟಿದ ಹೋಬಳಿಯಾದ ಹೆಬ್ಬೂರು ಹೋಬಳಿಯ ದಕ್ಷ ಪ್ರಾಮಾಣಿಕ ಅಧಿಕಾರಿ ಎಂದು ಹೆಸರುವಾಸಿಯಾದ ಸಬ್ ಇನ್ಸ್ಪೆಕ್ಟರ್ ಬೈರೇಗೌಡರು ಇದೇ ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಡೆಸಲಾಗುತ್ತಿರುವ ಕುರುಕ್ಷೇತ್ರ ನಾಟಕದಲ್ಲಿ ಭೀಮನ ಪಾತ್ರದಲ್ಲಿ ಅಭಿನಯಿಸಲಿದ್ದಾರೆ. ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಮಂಗಳವಾರ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಸಂಜೆ 4ಕ್ಕೆ ಕುರುಕ್ಷೇತ್ರ ಎಂಬ ನಾಟಕವನ್ನು ಆಯೋಜಿಸಿದ್ದು, ಭೀಮನ ಪಾತ್ರದಲ್ಲಿ ಸಬ್ ಇನ್ಸ್ಪೆಕ್ಟರ್ ಬೈರೇಗೌಡರು ಅಭಿನಯಿಸುತ್ತಿದ್ದು, ಕಲಾಭಿಮಾನಿಗಳು ಆಗಮಿಸಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಬೇಕು ಅಂತ ಪಿಡಬ್ಲ್ಯೂಡಿ ಇಲಾಖೆಯ ಗುತ್ತಿಗೆದಾರರು ಹಾಗೂ ಹೊನ್ನಡಿಕೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಬಿಜೆಪಿ ಮುಖಂಡ ಶ್ರೀರಂಗಸ್ವಾಮಿ ಟಿಎಂ ಮನವಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿದ ಬಜೆಟ್ ರೈತ ಹಾಗೂ ದಲಿತ ವಿರೋಧಿ ಬಜೆಟ್ ಎಂದು ಆರೋಪಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ತುಮಕೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಾಕ ರವಿಶಂಕರ್ ಅವರು ಸ್ವತಃ ಟ್ರ್ಯಾಕ್ಟರ್ ಚಾಲನೆ ಮಾಡುತ್ತಾ ಟೌನ್ ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ 2 ಟ್ರ್ಯಾಕ್ಟರ್ಗಳಲ್ಲಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಆಗಮಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರೈತ ದಲಿತ ವಿರೋಧಿ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ವಿರುದ್ಧ ಮುಖಂಡರುಗಳು ಹರಿಹಾಯ್ದರು. ಈ ರಾಜ್ಯದ ಸಾಮಾನ್ಯ ವರ್ಗದ ಅಭಿವೃದ್ಧಿಗೆ ಇಲ್ಲ. ಈ ರಾಜ್ಯದಲ್ಲಿ ಮಾನ್ಯ ಯಡಿಯೂರಪ್ಪನವರು ಹಿಂದೆ ನಾಯಕರುಗಳು ರಚನೆ ಮಾಡಿದಂತ ಸಾಕಷ್ಟು ನಿಗಮ ಮಂಡಳಿಗಳಿಗೆ ಅನುದಾನ ಇಲ್ಲ. ಕೊಟ್ಟಿರ್ತಕ್ಕಂಥ ಅನುದಾನ ಯಾವ ರೀತಿ ಈ ರಾಜ್ಯದಲ್ಲಿ ಮುಸಲ್ಮಾನರಿಗೆ ಹಣವನ್ನು ಮೀಸಲಿಡಬಹುದು, ಯಾವ ಮಾರ್ಗದಲ್ಲಿ ಅವರಿಗೆ ದುಡ್ಡನ್ನು ಕೊಡಬಹುದು, ಆ ಎಲ್ಲ ಮಾರ್ಗಗಳಿಗೂ ಕೂಡ ದುಡ್ಡನ್ನು ಕೊಟ್ಟು ಈ ರಾಜ್ಯಕ್ಕೆ ಭಾರಿ ಅನ್ಯಾಯವನ್ನು ಎಸಗಿದ್ದಾರೆ. ಆ ರಾಜ್ಯದ ಜನತೆ ಯಾವತ್ತೂ ಕೂಡ ಈ ಸರ್ಕಾರವನ್ನು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. 2028ಕ್ಕೆ ಈ ರಾಜ್ಯದ ಜನ ಇವತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಾರೆ. ಈ ರಾಜ್ಯದ ಜನ ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ಮೋಸ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಜನ ಅರ್ಥ ಮಾಡ್ಕೊಳ್ಬೇಕು. ಆ ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಮಾಡ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಬ್ಯಾಟರಂಗೇಗೌಡ, ಎಸ್ಸಿ ಘಟಕದ ಅಧ್ಯಕ್ಷ ಆಂಜಿನಪ್ಪ ಸೇರಿದಂತೆ ಹಲವಾರು ಮುಖಂಡರುಗಳು ಸಿದ್ದರಾಮಯ್ಯ ಅವರು ಅಲ್ಪಸಂಖ್ಯಾತರನ್ನ ಮತ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಓಲೈಸಿದ್ದಾರೆ ಅಂತ ಟೀಕಿಸಿದ್ರು. ನಂಬರ್ ಆಫ್ ಮೋಟರ್ಸ್ ಒಂದು ಟಿಸಿ ಮೇಲೆ ಲೋಡ್ ಜಾಸ್ತಿಯಾಗಿ ಪ್ರತಿದಿನ ಸುಟ್ಟೋಗ್ತಾ ಇರ್ತಕ್ಕಂಥದ್ದನ್ನ ನಾವು ಹಳ್ಳಿಗಾಡಿನಲ್ಲಿ ನೋಡ್ತಾ ಇದ್ದೇವೆ. ಯಾವುದೇ ರೀತಿಯ ಪರಿಹಾರವನ್ನು ಈ ಸರ್ಕಾರ ಕೊಡೋದಕ್ಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಕಾಮಗಾರಿಗಳಲ್ಲಿ ಈಗ ಪಿಡಬ್ಲ್ಯೂಡಿಗಳಲ್ಲಿ ಯಾವ್ದಾದ್ರು ಟೆಂಡರ್ ಕರೆದ್ರೆ ಅದರಲ್ಲಿ 4% ರಿಸರ್ವೇಶನ್ ಮುಸಲ್ಮಾನರಿಗೆ, ಕೆಡಿಬಿ ಲ್ಯಾಂಡ್ ಅನ್ನು ಅಲಾಟ್ ಮಾಡ್ತಕ್ಕಂಥದ್ರಲ್ಲಿ ಮುಸಲ್ಮಾನರಿಗೆ ರಿಸರ್ವೇಶನ್. ಹಿಂದೆ ನಮ್ಮಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ ಅಷ್ಟೇ ಮೀಸಲಾತಿಯನ್ನು ನಾವು ಕೊಡ್ತಿದ್ದು. ಈಗ ಅವ್ರನ್ನೂ ಒಂದು ಕಡೆ ಸೇರಿಸಿ ಅವ್ರಿಗೂ ಕೂಡ ಅನ್ಯಾಯ ಮಾಡುವಂತ ಒಂದು ಕೆಲಸವನ್ನ ಈ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮಾಡ್ತಾ ಇದೆ. ನಮ್ಮ ಜಿಲ್ಲೆಗೆ ಈ ಒಂದು ಬಜೆಟ್ ನಲ್ಲಿ ಯಾವುದೇ ಅನುದಾನ ಇಲ್ಲ. ಯಾವುದೋ 1-2 ಕ್ಷೇತ್ರಗಳಿಗೆ ಹೇಳ್ಕೊಂಡಿದ್ದಾರೆ, ಅದು ಆಗಲ್ಲ. ಹೋದ್ಸಲಿ ಮಾಡಿದಂತ ಬಜೆಟ್ ನಲ್ಲಿ ಅವರು ಕೇವಲ 50% ಕೂಡ ಅವರು ಅದನ್ನ ಫುಲ್ಫಿಲ್ ಮಾಡಿಲ್ಲ ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿದೆ. ಒಂದೇ ಒಂದು ರಸ್ತೆ ಮಾಡುವಂತ ಕೆಲಸ ಈ ಸರ್ಕಾರ ಬಂದ ಮೇಲೆ ಮಾಡಿಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಈ ಬೇಸಿಗೆಯಲ್ಲಿ ಯಾವತ್ತು ಕಡಿಮೆ ಆಗುತ್ತೋ ಗೊತ್ತಿಲ್ಲ. ಇವ್ರ ಹತ್ರ ಹಣನೂ ಇಲ್ಲ. ಎಲ್ಲ ಗ್ಯಾರಂಟಿಗೆ ಚುನಾವಣೆ ಮಾಡೋದಕ್ಕೋಸ್ಕರ ಉಳ್ಳವರಿಗೂ ಸಹ ಗ್ಯಾರಂಟಿ. ನಾವು BPL ಅವ್ರಿಗೆ ಗ್ಯಾರಂಟಿ ಕೊಡೋದಕ್ಕೆ ನಮ್ಮ ಯಾವುದೇ ವಿರೋಧ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟಿನವ್ರಿಗೆ ಬೇಕಾದಷ್ಟು ತೋಟ ಎಲ್ಲ ಇರೋರ್ಗೂ ಕೂಡ ಇವತ್ತು ಬಸ್ಸಲ್ಲಿ ಫ್ರೀ, ಎಲೆಕ್ಟ್ರಿಸಿಟಿ ಫ್ರೀ, ಮತ್ತೆ ಗ್ಯಾರಂಟಿ 2,000 ರೂಪಾಯಿ ಕೊಡೋದು ಅದು ಅವ್ರಿಗೆ ಬೇಕಾಗೇ ಇಲ್ಲ. ಯಾರಿಗೆ ಬರುತ್ತೆ ನನಗೆ ಅಂತಕ್ಕಂಥ ಮಾತನ್ನು ಕೂಡ ಕೆಲವು ಮಹಿಳೆಯರು ಹೇಳ್ತಾರೆ, ನಮ್ಗೆ ಯಾಕೆ ಕೊಡ್ತಾರೆ 2,000 ಅಂತ. ಇವತ್ತು ಕೆಲವರು ಬಸ್ಸಲ್ಲಿ ನಮ್ಮ ಟಿಕೆಟ್ ಕೊಡಪ್ಪ, ನಾವು ಪುಸ್ತಕಟೆ ಬೇಡ ಅಂತಕ್ಕಂಥ ಹೋಗೋಣ ಮಹಿಳೆಯರನ್ನ ನಾವೆಲ್ಲ ನೋಡಿದ್ದೇವೆ. ಸೊ ಈ ಗ್ಯಾರಂಟಿ ತಂದು ನಮ್ಮ ರಾಜ್ಯವನ್ನ ಈ ಹಿಂದೆ ಏನು ಶ್ರೀಲಂಕಾ ಮತ್ತು ಪಾಕಿಸ್ತಾನ ಆಗಿದ್ದಲ್ಲ ಆ ಸ್ಥಿತಿಗೆ ನಮ್ಮ ರಾಜ್ಯವನ್ನು ಕೊಂಡೊಯ್ಯಬೇಕು ಅಂತಕ್ಕಂಥ ತೀರ್ಮಾನ ಸಿದ್ದರಾಮಯ್ಯನವರು ಮಾಡಿದಂತಿದೆ. ಸಿದ್ದರಾಮಯ್ಯನವರೇ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇನ್ನು ಬೂತಲ್ಲಿ ನಿಮ್ಮ ಬಗ್ಗೆ ನೀವೇನ್ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ದಲಿತ ವಿರೋಧಿ ಕೆಲಸಗಳನ್ನ, ಹಿಂದುಳಿದ ವರ್ಗಗಳ ವಿರೋಧಿ ಕೆಲಸವನ್ನ ಏನ್ ಮಾಡ್ತಾ ಇದ್ದೀರಾ, ಅದನ್ನ ಜನಗಳಿಗೆ, ಸಾರ್ವಜನಿಕರಿಗೆ ತಿಳಿಸೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಮುಂದೆ ಹೆಚ್ಚಿನ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಈ ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಪಾಲ್ಗೊಂಡಿದ್ರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತಿಪಟೂರು ನಗರಕ್ಕೆ ಕುಡಿಯುವ ನೀರು ಪೂರೈಸಲು ನಗರಸಭೆ ವಿಫಲವಾಗಿದ್ದು ಕುಡಿಯುವ ನೀರಿಗೆ ಜನ ಪರದಾಡುವಂತಾಗ್ತಿದೆ. ಸರ್ಕಾರ ಕೂಡಲೇ ಕುಡಿಯುವ ನೀರು ಪೂರೈಸಬೇಕು ಅಂತ ಒತ್ತಾಯಿಸಿ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು.
ಪ್ರತಿಭಟನಾ ನಿರತರು ಸರ್ಕಾರ ಹಾಗೂ ನಗರಸಭೆ ಪೌರಾಯುಕ್ತರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಮಾತನಾಡಿ, ಶಾಸಕರ ಆಡಳಿತ ವೈಫಲ್ಯದ ಪರಿಣಾಮ ನಗರದ ಜನ ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ. ನಗರಸಭೆ ಯುಜಿಡಿ ನೀರು ಈಚನೂರು ಕೆರೆ ಸೇರಿದಂತೆ ಕ್ರಮ ವಹಿಸದ ಪರಿಣಾಮ ನಗರದ ಜನ ಕಲುಷಿತ ನೀರು ಕುಡಿಯುವ ದುಸ್ಥಿತಿ ಒದಗಿದೆ. ನಗರಸಭೆ ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ಕನಿಷ್ಠ ಜನರ ಬಗ್ಗೆ ಕಾಳಜಿ ಇದ್ರೆ ನಗರದ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರು ಪೂರೈಕೆಗಾಗಿ ಕ್ರಮ ವಹಿಸಲಿ ಅಂತ ತಿಳಿಸಿದರು. ಆದ್ರೂ ಮಿಗಿಲಾಗಿ ಏನಕ್ಕೆ ಮಾಡಿದ್ರು ಅಂತಲೇ ಗೊತ್ತಿಲ್ಲ. ಅವತ್ತಿನ ಜನ ವಿರೋಧ ಇತ್ತು, ಆದರೂ ಅದನ್ನು ಮಾಡಿದ್ರು. ಬೇರೆ ಕಡೆ ಮಾಡ್ಬೋದಾಗಿತ್ತು, ಅದನ್ನು ಸಮರ್ಪಕವಾಗಿ ಮಾಡಲಿಲ್ಲ, ಅವೈಜ್ಞಾನಿಕವಾಗಿ ಮಾಡಿದ್ರು. ಇವತ್ತು ನಮಗೆ ಈಚೂರು ಕೆರೆ, ನಮ್ಮ ಪ್ರಮುಖ ತಿಪ್ಟೂರು ನಗರದ ಜನತೆಯ ಕುಡಿಯುವ ನೀರನ್ನ ಏನಾದರೂ ನೀಗಿಸಬೇಕು ಅಂತಂದ್ರೆ ಅದು ಈಚೂರು ಕೆರೆ ಮುಖಾಂತರ, ಅದು ತಿಪ್ಟೂರು ಕೆರೆಗೆ. ಇವತ್ತು ಅಂತ ಒಂದು ಸನ್ನಿವೇಶದಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ, ತಿಪ್ಟೂರು ಜನತೆಯ ಎಳಲು ಎಷ್ಟಿದೆ. ಇವತ್ತು 50,000 ಜನಸಂಖ್ಯೆ ಇತ್ತು ಅವತ್ತು, ಅಂತ ಒಂದು ಪರಿಸ್ಥಿತಿನಲ್ಲಿ ನೀರು ಕೊಡಕ್ಕಾಗಲಿಲ್ಲ. ಇವತ್ತು ಬಹುಶಃ 1 ಲಕ್ಷ ತಿಪ್ಟೂರು ಜನತೆ ಇವತ್ತು 1 ಲಕ್ಷ ಬರ್ತಾ ಇದೆ. ಇವತ್ತು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಗೆದ್ದವರು ಶಾಸಕರು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿತ್ತು. ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ. ನಾವು ಈ ಒಂದು STP ಘಟಕಕ್ಕೆ ಪಾಪ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು, ನಾನು ಸಮೇತ ಅವತ್ತು ಮಾಜಿ ನಗರಸಭಾ ಸದಸ್ಯ ಪ್ರಸನ್ನಕುಮಾರ್ ಮಾತನಾಡಿ, ವೈಕೆ ರಾಮಯ್ಯ ಅವರ ಶ್ರಮದ ಪರಿಣಾಮ ಹೇಮಾವತಿ ನೀರು ತುಮಕೂರು ಜಿಲ್ಲೆಗೆ ದೊರೆತಿದೆ. ನಮ್ಮ ಪಾಲಿನ ನೀರನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು. ತಿಪಟೂರು ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಈಚನೂರು ಕೆರೆ ಯುಜಿಡಿ ಕೊಳಚೆ ನೀರು ಕಲುಷಿತವಾಗಿದ್ದು ಬಹುತೇಕ ನೀರು ಕುಡಿಯಲು ಯೋಗ್ಯವಾಗಿಲ್ಲ. ತಿಪಟೂರು ನಗರದ ಜನ ಕುಡಿಯುವ ನೀರಿಗೆ ಪರದಾಡುವಂತಾಗ್ತಿದೆ. ಆಗಿರುವುದು ಪೌರಾಯುಕ್ತರ ಮುಂದಾಲೋಚನೆ ಇಲ್ಲದೆ ಇರುವುದರ ಪರಿಣಾಮ ಎನ್ನಬಹುದು. ನಗರಸಭೆ ಕೂಡಲೇ ನಗರಕ್ಕೆ ಕುಡಿಯುವ ನೀರು ಪೂರೈಕೆಗೆ ಕ್ರಮ ವಹಿಸಬೇಕು ಅಂತ ಒತ್ತಾಯಿಸಿದರು. ಶಿವನ ಸಮುದ್ರಕ್ಕೆ ಹೋಗುತ್ತೆ, ನಂತರ ಕಾವೇರಿ ಸೇರಿಬಿಟ್ಟು ಸಮುದ್ರಕ್ಕೆ ಹೊರಟು ಹೋಗುತ್ತೆ. ಅದರಿಂದ ಅಂಥ ವೇಸ್ಟನ್ನು ಉಪಯೋಗಿಸ್ಕೊಳ್ಳಿ. ಆ ವೇಸ್ಟ್ ಆಗದಂಗೆ ಸರ್ಕಾರದವ್ರು ಯೋಜನೆ ಮಾಡಿ ಆ ನೀರನ್ನಾರು ಸಾರ್ವಜನಿಕರಿಗೆ ಕೊಡಿ. ಸಾರ್ವಜನಿಕರಿಗೆ ಕೊಟ್ಟು ಅವ್ರ ಆರೋಗ್ಯನ ಕಾಪಾಡಿ. ಇವತ್ತೇನು ಫ್ಲೋರೈಡ್ ಅಂಶ, ಇವತ್ತು ಸ್ವಂತ ಬೋರ್ ಹಾಕ್ಸ್ಕೊಂಡು ನೀರು ಕುಡಿಯೋಣ ಅಂತಂದರೆ ಭೂಮಿನಲ್ಲಿ ಫ್ಲೋರೈಡ್ ಅಂಶ ಸಿಗ್ತಾ ಇದೆ. ಫ್ಲೋರೈಡ್ ಕುಡಿದ್ರೆ ಅವನಿಗಿದ್ದದ್ದು ಕ್ಷಯ, ಮೂಳೆ ಕ್ಷಯ, ಅಂಥ ಕ್ಷಯ, ಇಂಥ ಕ್ಷಯ, ಹಲ್ಲು ಸೌದೋಗೋದು ಎಲ್ಲ ಬರ್ತಾ ಇದ್ದಾವೆ. ಅದರಿಂದ ಏನು ನಾವು ಇವತ್ತು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವೋ, ಇಂದಿನಿಂದಲೇ ಎಚ್ಚೆತ್ಕೊಂಡು ಅವ್ರು ಯಾರ್ಯಾರು ಕೌನ್ಸಿಲರ್ ಇದ್ದಾರೋ, ಹೆಸರಿಗೆ ಕೌನ್ಸಿಲರ್ಸ್ ಹೇಳಿ ಮಾತ್ರ ಮಾಡ್ತೀವಿ ಅಂತ ಹೇಳ್ತಾರೋ ಆ ಕೌನ್ಸಿಲರ್ಗಳು ಯಾರು ಹೋಗಿ ಆ ಕಮಿಷನರ್ಗೆ ಹೇಳಿ ಅವ್ರು ಏನು ಕೊಡಬೇಕೋ ಇದಕ್ಕೆ ವಾರ್ಡ್ಗೆ ಆ ವಾರ್ಡ್ ಏನು ಅನುಕೂಲ ಆಗಬೇಕು ಅದನ್ನಾರ ಹೇಳಿ ಅಟ್ಲೀಸ್ಟ್ ಆಧಾರ ಮಾಡಿ ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಈಗ ಮಾಡಿಕೊಡದೇ ಇದ್ರೆ ಮುಂದೆ ಭವಿಷ್ಯದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಪ್ರತಿಭಟನೆಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮತ್ತಿಘಟ್ಟ ಶಿವಸ್ವಾಮಿ, ಯುವ ಘಟಕದ ಅಧ್ಯಕ್ಷ ಸುದರ್ಶನ್, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಇಮ್ರಾನ್, ಕೆಕೆ ಮುಖಂಡರಾದ ನಟರಾಜು, ಕೆಎಂ ತಾತಯ್ಯ, ನಾಗರಾಜು, ಗುರುಮೂರ್ತಿ ಹಾಗೂ ಇತರರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಅನುದಾನವನ್ನ ದುರ್ಬಳಕೆ ಮಾಡುತ್ತಿರುವುದನ್ನು ಖಂಡಿಸಿ ಮಾನ್ವಿಯಲ್ಲಿ ಜೆಡಿಎಸ್ ಪಕ್ಷದಿಂದ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ರಾಜು ವೆಂಕಟಪ್ಪ ನಾಯಕ ಮಾತನಾಡಿ, ಸರ್ಕಾರ ಗ್ಯಾರಂಟಿ ಯೋಜನೆ ನೆಪದಲ್ಲಿ ಎಸ್ಸಿ ಅನುದಾನ ದುರ್ಬಳಕೆ ಮಾಡುತ್ತಿದ್ದಾರೆ ಎಂದರೆ ಶೋಷಿತ ಜನರಿಗೆ ಮಾಡಿದ ಅನ್ಯಾಯ ಅಂತ ಕಿಡಿಕಾರಿದರು. ಸರ್ಕಾರ ಬಂದಾಗಿನಿಂದ ನೋಡಿದ್ರೆ ಅಭಿವೃದ್ಧಿ ಅನ್ನೋದು ಯಾವುದೂ ಇಲ್ಲ. ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಯ ನೆಪದಲ್ಲಿ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಅಭಿವೃದ್ಧಿ ಮಾಡುವುದು ಇದೇನಾ, ದ್ರೋಹ ಬಗೆಯುವುದು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವೆ. ಕಾಂಗ್ರೆಸ್ ಸರ್ಕಾರ ಇವತ್ತೇನು SCP ಮತ್ತು TSP ಅನುದಾನ 2023-24 11,000 ಕೋಟಿ, 25,000 ಕೋಟಿ ಅನುದಾನ SCP TSP ಅನುದಾನವನ್ನು ಗ್ಯಾರಂಟಿಗಳಿಗೆ ಬಳಸ್ತಕ್ಕಂಥ ಕೆಲಸ ಆಗಿದೆ. ಇದನ್ನು ವಿರೋಧಿಸಿ ಇವತ್ತು ಮಾನ್ವಿ ತಾಲೂಕು ಜನತಾದಳ ಮತ್ತು ಸಿರುವಾರ ತಾಲೂಕು ಜನತಾದಳ ವತಿಯಿಂದ ನಮ್ಮ ಪಕ್ಷದ ಮುಖಂಡರ ಜೊತೆಗೆ ಕಾರ್ಯಕರ್ತರಿಗೆ ಇವತ್ತು ಮಾನ್ವಿ ತಹಸೀಲ್ದಾರ್ ಅವರಿಗೆ, ಮಾನ್ಯ ಗಣತಿಯತ್ತ ರಾಜ್ಯಪಾಲರಿಗೆ
ಇವತ್ತು ಮನವಿ ಪತ್ರ ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. SCP TSP ಜನಾಂಗಕ್ಕೆ ಮೀಸಲಿಟ್ಟ ಹಣವನ್ನು ಏನು ದುರ್ಬಳಕೆ ಮಾಡ್ಕೊತಿದ್ದೀರಿ, ಇದು ಖಂಡನೀಯವಾದದ್ದು. ಆ ಜನಾಂಗಕ್ಕೆ ಮೀಸಲಿಟ್ಟ ಹಣವನ್ನು ಇವತ್ತು ಏನಪ್ಪ ಅಂದ್ರೆ ಗ್ಯಾರಂಟಿಗಳಿಗೆ ಕೊಡೋಕೆ ಬರೋದಿಲ್ಲ. ಸಂವಿಧಾನದ ಅಡಿಯಲ್ಲಿ ಇದಕ್ಕೆ ಅವಕಾಶನೇ ಇಲ್ಲ. ಸಂವಿಧಾನದ ಬಗ್ಗೆ ನೀವು ಭಾಳ ಹೇಳ್ತೀರಿ. 65 ವರ್ಷ ಈ ದೇಶ ನಾಳೆ ಅಭಿವೃದ್ಧಿ ಮಾತ್ರ ದೊಡ್ಡ ಸೊನ್ನೆ. ಸಂವಿಧಾನ ಅಂತ ಇವತ್ತು ಅಂಬೇಡ್ಕರ್ ಅವರಿಗೆ ಇವತ್ತು ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿಲ್ಲ, ಸೋಲಿಸ್ತಕ್ಕಂಥದ್ದು ಮಾಡಿ ಇವತ್ತು ಸಂವಿಧಾನ ಅವರ ಬಗ್ಗೆ ಅಪಾರವಾದ ಗೌರವ ಮಾತನಾಡ್ತೀರ ಅವರಿಲ್ದಾಗ. ತುಮಕೂರು ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿ ಸರ್ಕಾರದಿಂದ ನೇಮಕಗೊಂಡ ಗೊಂದಿಹಳ್ಳಿ ರಂಗರಾಜು ಇಂದು ಕೊರಟಗೆರೆ ತಾಲೂಕಿನ ಸಿದ್ದರಬೆಟ್ಟದ ಸಿದ್ದೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದರು. ಪೂಜೆ ಸಲ್ಲಿಸಿದ ಬಳಿಕ ಧಾರ್ಮಿಕ ಪರಿಷತ್ ಸದಸ್ಯರಾದ ಗೊಂದಿಹಳ್ಳಿ ರಂಗರಾಜು ಮಾತನಾಡಿ, ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದೇಶದ ಮೇರೆಗೆ ನನ್ನನ್ನು ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯನನ್ನಾಗಿ ನೇಮಕ ಮಾಡಲಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಅಧ್ಯಕ್ಷರಾಗಿದ್ದು, ಮುಜರಾಯಿ ತಹಶೀಲ್ದಾರರು ಕಾರ್ಯದರ್ಶಿಗಳಾಗಿರ್ತಾರೆ. ನನ್ನ ಮೇಲೆ ನಂಬಿಕೆ ಇಟ್ಟು ಜವಾಬ್ದಾರಿಯನ್ನು ವಹಿಸಿರುವ ಗೃಹ ಸಚಿವರ ಸೂಚನೆಯಂತೆ ಕೊರಟಗೆರೆ ತಾಲೂಕಿನಲ್ಲಿರುವ ಎಲ್ಲ ಮುಜರಾಯಿ ದೇವಸ್ಥಾನಗಳ ಅಭಿವೃದ್ಧಿಗೆ ಶ್ರಮಿಸುವೆ ಅಂತ ತಿಳಿಸಿದರು. ರಚನೆ ಮಾಡಿ ಅದರಲ್ಲಿ 8 ಜನ ಜಿಲ್ಲೆಯ ಸದಸ್ಯರು, ಒಬ್ಬ ಜಿಲ್ಲಾಧಿಕಾರಿ ನಮಗೆ ಅಧ್ಯಕ್ಷರು ಹಾಗೂ ತಾಲೂಕು ಮುಜರಾಯಿ ತಹಶೀಲ್ದಾರರು ಕಾರ್ಯದರ್ಶಿಯಾಗಿರ್ತಾರೆ. ಮೊನ್ನೆ 15ನೇ ತಾರೀಕಿನಿಂದ ನಮಗೆ ಲೆಟರ್ ಬಂತು. ನಮ್ಮ ತಾಲ್ಲೂಕಿಗೆ ಒಬ್ಬ ಪ್ರತಿನಿಧಿಯಂತೆ ನನ್ನ ಆಯ್ಕೆ ಮಾಡಿ ಜಿ ಪರಮೇಶ್ವರ್ ಅವರು ನಮಗೆ ಆಶೀರ್ವಾದ ಮಾಡಿ ನನ್ನನ್ನು ಈ ತುಮಕೂರು ಜಿಲ್ಲೆ ಒಳಗೆ ಕೊರಟಗೆರೆ ತಾಲೂಕು ಏಕೈಕ ಸದಸ್ಯನಾಗಿ ಮಾಡಿದ್ದಾರೆ. ಅವರು ನನಗೆ ಸಹಕಾರ ಕೊಟ್ಟಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮಾನ್ಯ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಅರ್ಕೆರೆ ಶಂಕರಣ್ಣನವರು, ನನಗೆ ಹೆಚ್ಚಿನ ಸಹಕಾರ ಕೊಟ್ಟಂಥ ನಮ್ಮ ನಾಗಣ್ಣನವರು ಹಾಗೂ ನಮ್ಮ ಜಿಲ್ಲಾ ಮಾಜಿ ಅಧ್ಯಕ್ಷರಾದ ರಾಮಕೃಷ್ಣ ಅವರು ನಮಗೆಲ್ಲ ಸಹಕಾರ ಕೊಟ್ಟು ನೀನೇ ಇರಬೇಕು ಅಂತೇಳಿ ನನಗೆ ಒಂದು ಆಯ್ಕೆ ಮಾಡಿದರು. ಅವರಿಗೆಲ್ಲ ಇಂಥ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಪರಮೇಶ್ವರ್ ಸಾಹೇಬರಿಗೆ ಏನು ಧಕ್ಕೆ ತರದಂಗೆ ಏನು ದೇವಸ್ಥಾನಗಳು ಕೆಲವು ವಿಚಾರಗಳಿದ್ದಾವೆ, DC ಮೀಟಿಂಗ್ ಆದ ತಕ್ಷಣ ಯಾವ್ಯಾವ ಎಲ್ಲೆಲ್ಲಿ ಏನು ಮುಂದಕ್ಕೆ ಬರ್ತಾ ಇದ್ದಾವೆ, ನಮಗೆ ಬರ್ತಕ್ಕಂಥದ್ದು ಯಾವ ದೇವಸ್ಥಾನ ಬರ್ತವೆ, B and C ದೇವಸ್ಥಾನಗಳಿಗೆ ನನ್ನ ಮೊದಲ ಆದ್ಯತೆ ನಮ್ಮ ಸಿದ್ದರಬೆಟ್ಟಕ್ಕೆ ಪೂಜೆ ಮಾಡಬೇಕು ಅಂತ ಆಸೆ ಇತ್ತು. ನಾನು ಇಲ್ಲೇ ನನ್ನ TP ನಿಂತಲೂ ಸಮೇತ ಇಲ್ಲಿ ಪೂಜೆ ಮಾಡಿಸಿದ್ದೆ. ದೇವರು ಅವತ್ತು ನನಗೆ ವರ ಕೊಟ್ಟಿರಲಿಲ್ಲ. ಈ ದಿನ ನನಗೊಂದು ಅವಕಾಶ ಕೊಟ್ಟ. ಅದರಿಂದ ಇಲ್ಲೇ ಬಂದು ನಾನು ಪೂಜೆ ಮಾಡಿಸಿ ಒಂದು ಸ್ಥಾನಮಾನ ಕೊಟ್ಟಿರುತ್ತೆ. ನಮ್ಮ ಸಿದ್ದೇಶ್ವರನಿಗೆ ಚಿರಋಣಿಯಾಗಿ ನಾನು ಏನೇ ಇದ್ದರೂ ಫಸ್ಟ್ ಆದ್ಯತೆ ಸಿದ್ದರಬೆಟ್ಟ. ಇನ್ನು ಗೃಹ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿ ಡಾಕ್ಟರ್ ನಾಗಣ್ಣ ಮಾತನಾಡಿ, ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸೂಚನೆಯಂತೆ ಗೊಂದಿಹಳ್ಳಿ ರಂಗರಾಜು ಅವರನ್ನು ಜಿಲ್ಲಾ ಧಾರ್ಮಿಕ ಪರಿಷತ್ಗೆ ಸದಸ್ಯರಾಗಿ ನೇಮಿಸಿದ್ದು, ತಾಲೂಕಿನಲ್ಲಿ ಇರುವ ಎಲ್ಲ ಧಾರ್ಮಿಕ ಮುಜರಾಯಿ ದೇವಸ್ಥಾನಗಳ ಅಭಿವೃದ್ಧಿಗೆ ಶ್ರಮಿಸಲಿದ್ದಾರೆ ಅಂತ ತಿಳಿಸಿದರು. ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಈ ದಿನ ತುಮಕೂರು ಜಿಲ್ಲೆಯ ಧಾರ್ಮಿಕ ಸಮಿತಿಯನ್ನು ನಾನು ನೇಮಕ ಮಾಡಿದ ಪ್ರಯುಕ್ತ ನಮ್ಮ ತಾಲೂಕಿನ ರಂಗರಾಜು ಅವರನ್ನು ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ. ಇವತ್ತು ಅವರು ರಂಗರಾಜ್ ಅವರು ಇವತ್ತು ಲೋಕ ಕಲ್ಯಾಣಕ್ಕಾಗಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ ಹಿತಕವನ್ನು ಬಯಸಿ ಇವತ್ತು ಸಿದ್ದೇಶ್ವರ ಸ್ವಾಮಿಯ ಇವತ್ತು ಪೂಜೆ ಮಾಡಿಸೋಕೆ ಎಲ್ಲ ಅವರ ತಂಡಗಳಿಂದ, ಎಲ್ಲ ವಿಭಾಗದಿಂದ, ಮಹಿಳಾ ವಿಭಾಗ ಮತ್ತು ಈ ರಾಜಕೀಯ ಮುಖಂಡರೆಲ್ಲ ಇವತ್ತು ಕೊರಟಗೆರೆ ತಾಲೂಕೆಲ್ಲ ಮುಖಂಡರು ಆಗಮಿಸಿ ಇವತ್ತು ಪೂಜೆಯನ್ನು ಮಾಡಿಸಿದ್ದಾರೆ. ಆ ಸಿದ್ದೇಶ್ವರನ ಕೃಪೆ ಸಮಸ್ತ ರಾಜ್ಯದ ಜನರಿಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಇರಲಿ ಅಂತ ಹೇಳಿ ಇವತ್ತೊಂದು ನಮ್ಮೆಲ್ಲ ಮಹಿಳೆಯರು ಮತ್ತು ಪುರುಷರು ಇವತ್ತು ಪೂಜೆಯನ್ನು ಮಾಡಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗೃಹ ಸಚಿವರ ಸಹಾಯಕ ಅರವಿಂದ್, ಬೂದ್ಗವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕವಿತಾ, ಬುಕ್ಕಾಪಟ್ಟಣ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಿ, ಸದಸ್ಯರಾದ ಅಖಂಡ ಆರಾಧ್ಯ, ರಮೇಶ್, ಮಾಜಿ PLD ಬ್ಯಾಂಕ್ ಅಧ್ಯಕ್ಷ ಪುಟ್ನರಸಯ್ಯ, ಮುಖಂಡರಾದ ನಾಗರಾಜು, ಲಕ್ಷ್ಮಮ್ಮ ಹಾಗೂ ಇತರರು ಹಾಜರಿದ್ದರು. ಹರೀಶ್ ಬಾಬು, ಅಮೋಕ್ ಟಿವಿ, ಕೊರಟಗೆರೆ. ಗುಬ್ಬಿ ತಾಲೂಕಿನ ಹಳ್ಳಿಗಳಲ್ಲಿ ಯಥೇಚ್ಛವಾಗಿ ಮದ್ಯ ಮಾರಾಟ ಹಳ್ಳಿಗಳಲ್ಲಿನ ಪೆಟ್ಟಿಗೆ ಅಂಗಡಿಗಳಲ್ಲಿ ಆಗುತ್ತಿದೆ. ಗುಬ್ಬಿ ಹೊಸಹಳ್ಳಿ ಕ್ರಾಸ್ನ ಪೆಟ್ಟಿಗೆ ಅಂಗಡಿಗಳಲ್ಲಿ ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಪೊಲೀಸರ ಮುಂದೆ ದಲಿತ ಮುಖಂಡರು ಮನವಿ ಮಾಡಿದ್ದಾರೆ. ದಲಿತರ ಕುಂದುಕೊರತೆ ಸಭೆಯಲ್ಲಿ ತಮ್ಮ ಅಹವಾಲು ತೋಡಿಕೊಂಡ ದಲಿತ ಮುಖಂಡರುಗಳು ಇಂದು ಗುಬ್ಬಿಯ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ಗುಬ್ಬಿ ತಾಲೂಕು ದಲಿತರ ಕುಂದುಕೊರತೆ ಸಭೆ ನಡೆಯಿತು. ಈ ಸಭೆಯಲ್ಲಿ ಹಲವಾರು ವಿಷಯಗಳ ಚರ್ಚೆ ನಡೆಯಿತು. ದಲಿತರಿಗೆ ದೇವಾಲಯ ಪ್ರವೇಶ ನಿಷಿದ್ಧ ಹಲವು ಕಡೆ ಇದೆ ಎನ್ನುವುದು ಚರ್ಚೆ ಆಯಿತು. ಗುಬ್ಬಿ ಹೊಸಹಳ್ಳಿ ಬಸ್ ನಿಲ್ದಾಣದಲ್ಲೇ ಸರ್ಕಾರಿ ಶಾಲೆ ಇದ್ದು ಅಲ್ಲಿ ವಾಹನಗಳು ಅತಿ ವೇಗದಲ್ಲಿ ಚಲಿಸುತ್ತೆ. ಆದ್ದರಿಂದ ಅಲ್ಲಿ ರಸ್ತೆ ಉಬ್ಬುಗಳನ್ನು ಹಾಕಿಸಿ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಕುನಾಲದಲ್ಲಿ ನಿವೇಶನ ವಿವಾದಕ್ಕೆ ನ್ಯಾಯ ಕೊಡಿಸಲು ಹೋದ ದಲಿತ ಮುಖಂಡನ ಮೇಲೆ ಕೇಸ್ ಹಾಕಲಾಗಿದೆ ಎಂಬ ವಿಚಾರಗಳ ಚರ್ಚೆ ಆಯಿತು. ಅಲ್ಲಿ ಇತ್ತೀಚೆಗೆ ಯಾವಾಗ ವಾಟರ್ ಸ್ಕೂಲು ಕೆಲಸ ಮಾಡೋದು, ಹೆಚ್ಚಲ್ಲಿ ಕೆಲಸ ಮಾಡೋದು, ಹಳ್ಳಿಗಳು ನಮ್ಮ ಸುತ್ತಲ್ಲಿ ಕಳ್ತನ ಜಾಸ್ತಿ ಇದೆ. ಈಗ
ಈಗ ಮೊನ್ನೆ ನೋಡಿ ಸರ್, ಮೊನ್ನೆ ನಾನು ಮನೆ ಹತ್ರನೇ ಬಂದಿದ್ದೆ. ಭಯ ಇರಲ್ಲ, ಪರಿಚಯ ಇದೆ. ಆಮೇಲೆ ಕೊಟ್ಟು ಜಾಸ್ತಿ ಅಲ್ಲಿ ಕೂತವ್ರು ದಯವಿಟ್ಟು ಎಷ್ಟಿಗೂ ಅರ್ಜಿ ಕೊಟ್ಟೆ ಅಲ್ಲೂ ಕೇಳಿ ಕಂಪಲ್ಸರಿ ಒಬ್ಬರ ಡೇ ಒಬ್ಬರು ನೈಟ್ ಒಬ್ಬರು ಹಾಸ್ಪಿಟಲ್ಗೆ ವಿಸಿಟ್ ಆಗ್ತಿದೆ. ಹೀಟ್ ಬುಕ್ ಇರ್ತದಲ್ಲ ಸರ್, ಇಷ್ಟು ಕೂಡ ಅಲ್ಲಿ ಒಂದು ರೌಂಡ್ಸು ಡೈಲಿ ಹೋಗಿ ಗೊತ್ತಾಗ್ಬಾರ್ದು. ಯಾಕಂದರೆ ಪ್ರಾರ್ಥನಾ ಹೆಣ್ಮಕ್ಳು ಆಗ್ತದೆ, ಶ್ರೀರೋಡ್ ಕೂಡ ಹೆಣ್ಮಕ್ಳಿಗೆ ಮತ್ತೆ ತೊಂದರೆ ಆಗ್ತದೆ ಅಂತ ತಿಳಿದಿರ್ತಾರೆ. ಆಮೇಲೆ ಶಾಲೆ ಆವರಣದಲ್ಲಿ ಕುಡಿಯೋದು ಕಾಂಪೌಂಡ್ ಅದನ್ನು ಕೂಡಲೇ ಇದು ಮಾಡ್ಕೊಂಡು ಹೀಟ್ ಆಗ್ತಿರ್ತದೆ. ಇದಕ್ಕೆಲ್ಲ ಸೂಕ್ತ ಪರಿಹಾರ ಕೊಡಿಸುವುದಾಗಿ ಗುಬ್ಬಿ ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಭರವಸೆ ನೀಡಿದರು. ಈ ಸಭೆಯಲ್ಲಿ ಕಡಬ ಶಂಕರ್, ಬಸವರಾಜು, ಬಿ ಲೋಕೇಶ್, ಕಿಟ್ಟದ ಕುಪ್ಪೆಯ ನಾಗರಾಜು, ಅರಿವೇಸಂದ್ರದ ಕೃಷ್ಣಪ್ಪ, ಮಧು, ಹೊಸಹಳ್ಳಿ ರವೀಶ್, ನಾಗರಾಜು ಹಾಗೂ ಇತರರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ಪಟ್ಟಣದ ಇತಿಹಾಸ ಪ್ರಸಿದ್ಧ ಗುಬ್ಬಿ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ಜಾತ್ರೆ ಎಂದರೆ ಎಲ್ಲಿಲ್ಲದ ಜನಸಾಗರ ಹರಿದು ಬರುತ್ತೆ. ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ದೇವರ ಜಾತ್ರೆ ನೋಡಲು ಬಂದಿದ್ದು, ಭಕ್ತರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಾಸೋಹ ಏರ್ಪಡಿಸಲಾಗಿತ್ತು. ಗುಬ್ಬಿ ಪಟ್ಟಣದ ಇತಿಹಾಸ ಪ್ರಸಿದ್ಧ ಗುಬ್ಬಿ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ಜಾತ್ರೆಯ ಅಂಗವಾಗಿ ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದು, ಅವರಿಗಾಗಿ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಅದರಂತೆ ಪ್ರತಿ ವರ್ಷಕ್ಕಿಂತ ಈ ಬಾರಿ ದುಪ್ಪಟ್ಟಾಗಿದ್ದ ಭಕ್ತರ ದಂಡು ಗುಬ್ಬಿಯಪ್ಪನ ದರ್ಶನಕ್ಕೆ ಬಂದಿದ್ದು, ಭಕ್ತರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಾಸೋಹ ಏರ್ಪಡಿಸಲಾಗಿದ್ದು, ವಿಶೇಷವಾಗಿ 2,000 ಕೆಜಿ ಬೂಂದಿ ಮಾಡಿಸಿದ ಭಕ್ತ ವೃಂದದವರಾದ ಚಂದು ಕಾಫಿಪುಡಿ ಗಂಗಾಧರ್ ಮಾತನಾಡಿ, ಇಲ್ಲಿನ ಸುತ್ತಮುತ್ತಲಿನ ಜನ ಸೇರಿ ಸುಮಾರು 2,000 ಕೆಜಿ ಬೂಂದಿ ಮಾಡಿಸಿ ಜಾತ್ರೆಗೆ ಬಂದ ಭಕ್ತರಿಗೆ ಉಣಬಡಿಸುತ್ತಿದ್ದಾರೆ. ಕನಿಷ್ಠ ಪಕ್ಷ 30ರಿಂದ 35,000 ಜನರು ಸಿಹಿ ತಿಂದಿದ್ದಾರೆ ಅಂತ ತಿಳಿಸಿದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಚನ್ನಬಸವೇಶ್ವರ ಸ್ವಾಮಿ ಇಲ್ಲಿ ಇಲ್ಲಿನ ಸುತ್ತಮುತ್ತಲಿನ ಜನ ಪ್ರತಿ ವರ್ಷ 2 ಕ್ವಿಂಟಾಲ್ ಸುಮಾರು 2,000 ಕೆಜಿ ಬೂಂದಿಯನ್ನು ಹಂಚಿ ಸಿಹಿ ಮಾಡಿದ್ದಾರೆ. ಇದು ಎಲ್ಲರಿಗೂ ಸಂತಸ ತಂದ ವಿಚಾರ. ಇಂತೆ ಎಲ್ಲ ನಡ್ಕೊಂಡು ಹೋಗಲಿ ಅಂತ ಚನ್ನಬಸವೇಶ್ವರ ಪಾತ್ರರಾಗ್ತಾರೆ ಅಂತ ಕೇಳ್ಕೊಳ್ತೀವಿ. ಇವತ್ತು ಕನಿಷ್ಠ ಪಕ್ಷ ಒಂದು 30ರಿಂದ 35,000 ಜನ ದಾಸೋಹದಲ್ಲಿ ಊಟ ಮಾಡಿದ್ದಾರೆ. ಇದು ಎಲ್ಲರಿಗೂ ಸಂತೋಷವಾಗುತ್ತೆ. ಇದೇ ಥರ ಎಲ್ಲ ಭಕ್ತಾದಿಗಳು ಸಹಕರಿಸಿ ಎಂದಿನಂತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತೀವಿ. ತುಮಕೂರು ಜಿಲ್ಲಾ ಪಂಚಾಯಿತಿ ಸಿಇಒ ದಲಿತ ವಿರೋಧಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ಗುಬ್ಬಿಯಲ್ಲಿ ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಗನ್ನಾಥ್ ಮಾತನಾಡಿ, ಸಿಇಒ ಪ್ರಭು ಅವರು ದಲಿತರನ್ನ ಕೆಲಸದಿಂದ ಅಮಾನತು ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ದಲಿತ ಅಧಿಕಾರಿಗಳ ಮೇಲೆ ಸಿಇಒ ಪ್ರಭು ಅವರು ಸಮಂಜಸವಾದ ಕೆಲಸ ಮಾಡ್ತಾ ಇಲ್ಲ, ನಿಮ್ಮ ಕೆಲಸ ನಮಗೆ ತೃಪ್ತಿಕರವಾಗಿಲ್ಲ ಅಂತ ನೆಪ ಹೊಡಿ ಕೆಲಸದಿಂದ ಅಮಾನತು ಮಾಡ್ತಾ ಇದ್ದಾರೆ. ನೀವು ಇಲ್ಲಿಗೆ ಇದನ್ನ ಕೈಬಿಟ್ಟು ಕೆಲಸದಿಂದ ಅಮಾನತು ಮಾಡಿರುವ ದಲಿತ ಅಧಿಕಾರಿಗಳನ್ನ ಮತ್ತೆ ಕೆಲಸ ಕೊಡಬೇಕು. ಇಲ್ಲವಾದಲ್ಲಿ ದಲಿತ ಸಮಿತಿ ಸೇನೆ ಜಿಲ್ಲಾ ಸಿಇಒ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀನು ರಿಟೈರ್ಡ್ ಆಗಿದೆ, ನೀನು ವಯಸ್ಸಾಗಿದೆ, ರಿಟೈರ್ಡ್ ಅಂತ ಮಾಡಿದ್ದಾರೆ. ಸ್ಕೂಲ್ ಟಿಸಿನಲ್ಲಿ ನಮ್ಮಪ್ಪ ನಮ್ಮಮ್ಮ ಸ್ಕೂಲಿಗೆ ಸೇರಿಸಿರೋದು ನಮಗೆ ಗೊತ್ತಾ ಇಲ್ಲ ಈ ಸಿಇಒ ಗೊತ್ತಾ? 67 ಇಸ್ವಿ ಅಂತ ನಮ್ಮ ಅಪ್ಪ ಬರ್ಸೇವ್ರೆ, ಸಿಇಒ ಅವರು 65 ಮಾಡ್ಯಾರ. ಲೆಕ್ಕ ಹಾಕಿಲ್ಲ. ಇದ್ರ ಮೂಲ ಉದ್ದೇಶ ಏನು? ಒಬ್ಬ SC ಹುಡುಗರಿಗೆ ತೊಂದರೆ ಕೊಡಬೇಕು, ಅವನ್ನ ಮನೆಗೆ ಕಳಿಸ್ಬೇಕು ಅಷ್ಟೇ. 67 ಅಂತ ಹೋಗ್ಬಿಟ್ಟು ಬಿಟ್ಬಿಟ್ಟು 65 ಮಾಡಿರೋದು ಏನಕ್ಕೆ? ಇವರು ಆತನಿಗೆ ತೊಂದರೆ ಕೊಡಕ್ಕೆ, ಕಿರುಕುಳ ಕೊಡಕ್ಕೆ, ಕೆಲಸದಿಂದ ವಜಾ ಮಾಡಕ್ಕೆ ಇದು ಕೆಲಸ. ಇವರೇನು ತಪ್ಪು ಮಾಡಿದ್ರೆ ಗ್ರಾಮ ಪಂಚಾಯತಿ ಇದೆ, ಅಧ್ಯಕ್ಷ ಇದ್ದಾರೆ, PDO ಇದ್ದಾರೆ, ಕ್ರಮ ಕೈಗೊಳ್ತಾರೆ. ಯಾವುದೂ ತರ ದೂರ ಇಲ್ದಲೇನೆ ವಾಟರ್ ಸಪ್ಲೈ ನೀರು ಸರಬರಾಜು ಕೆಲಸ ಮಾಡಿರೋಂಥ ವ್ಯಕ್ತಿನ ಇನ್ನೂ 3 ವರ್ಷ ಇರೋಂಥದ್ದನ್ನ ರಿಟೈರ್ಡ್ ಮಾಡಿದ್ದಾರೆ ಅಂತ ಅಂದ್ರೆ ಇವರ ಉದ್ದೇಶ ಏನು? ಆಮೇಲೆ ಇವತ್ತೇ ಅವ್ರಿಗೆ ಯಾವುದೇ ತರದ ತೊಂದರೆ ಕೊಡ್ಕೂಡ್ದು. ಈ ಗುಬ್ಬಿನಲ್ಲಿ ಇಒ ಇದ್ದಾರೆ ಶಿವಪ್ರಕಾಶ್ ಅಂತ, ಅವ್ರನ್ನ ಸಭೆಗಳಲ್ಲಿ ಬರೀ ಎಸ್ಸಿಗಳನ್ನ ನಿಲ್ಸೋದು, ಇಒಗಳನ್ನ ನಿಲ್ಲಿಸ್ಬಿಟ್ಟು ಮಖಕ್ಕೆ ಮಂಗಳಾರತಿ ಎತ್ತತಾನ ಮಾತಾಡೋದು. ಹಾಗಾದ್ರೆ ಅವರು ಅಧಿಕಾರಿಗಳಲ್ವಾ? ಒಬ್ರು ಇಒ ಅಂತಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಗ್ರೇಡು 32 ಇಲಾಖೆಗೆ ಅವ್ರು ಸೈನ್ ಹಾಕಿರೋ ಸಂಬಳ ಕೊಡೋದು. ತಹಶೀಲ್ದಾರರು ಅವ್ರ ಡಿಪಾರ್ಟ್ಮೆಂಟಿಗೆ ಮಾತ್ರ, ಒಂದೇ ಡಿಪಾರ್ಟ್ಮೆಂಟಿಗೆ ತಹಶೀಲ್ದಾರರು. ಆದ್ರೆ ಇಒ ಅಂತಂದ್ರೆ 32 ಇಲಾಖೆಗೆ ಅವರು ಮುಖ್ಯಸ್ಥರು. ಅವ್ರ ಸಿಗ್ನೇಚರ್ ಹಾಕಿರೋದು ಸಂಬಳ ಆಗೋದು ಅಂತ ಒಬ್ಬ ಆಫೀಸರ್ಗಳನ್ನ ಏಕೋಚದಲ್ಲಿ ಮಾತಾಡೋದು, ಆಮೇಲೆ ನಿಂದನೆ ಮಾಡಿ ಮಾತಾಡೋದು, ಜಾತಿ ನಿಂದನೆ ಮಾತಾಡಕ್ ಆಗಲ್ವಲ್ಲ ಆಫೀಸರ್ ಮೇಲೆ, ಅದನ್ನ ಕ್ರಾಸ್ ಆಗಿ ಮಾತಾಡೋದು ಜಾತಿ ನಿಂದನೆಯನ್ನ. ಇವೆಲ್ಲ ತಪ್ಪಬೇಕು ಪ್ರಭು ಅವರೇ.
ಇದು ಒಳ್ಳೇದಲ್ಲ. ಯಾಕೆಂತಂದ್ರೆ ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಕಡಬ ಶಂಕರ್, ನಟರಾಜ್, ಶಿವಪ್ಪ, ಚನ್ನಬಸವಯ್ಯ, ಈಶ್ವರಯ್ಯ ಹಾಗೂ ಇತರರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಿತು. ಅಧ್ಯಕ್ಷರಾಗಿ ಭವ್ಯ ಮಹೇಶ್, ಉಪಾಧ್ಯಕ್ಷರ ಸ್ಥಾನಕ್ಕೆ ತಾಜ್ ಉನ್ನಿಸಾ ಆಯ್ಕೆಯಾಗಿದ್ದಾರೆ. ವಿಜಯಪುರ ಪುರಸಭೆಯ 2ನೇ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಪುರಸಭೆ ಆವರಣದಲ್ಲಿ ನಡೆದು, ಈ ಹಿಂದೆ ಅಧ್ಯಕ್ಷರಾಗಿದ್ದ ವಿಮಲಾ ಬಸವರಾಜು ಮತ್ತು ಉಪಾಧ್ಯಕ್ಷರಾಗಿದ್ದ ಕೇಶವಪ್ಪ ಅವರು ರಾಜೀನಾಮೆ ನೀಡಿದ ನಂತರ ಮೀಸಲಾತಿ ಬದಲಾಗುವ ವಿಚಾರದಲ್ಲಿ ನ್ಯಾಯಾಲಯದ ಮೊರೆ ಹೋಗಿ ನಂತರ ಕೋರ್ಟ್ ಈ ಹಿಂದೆ ಇದ್ದ ಮೀಸಲಾತಿಯನ್ನೇ ಮುಂದುವರಿಸಲು ಆದೇಶ ನೀಡಿದ ಮೇಲೆ ದೇವನಹಳ್ಳಿ ದಂಡಾಧಿಕಾರಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಜರುಗಿತು. ದೇವನಹಳ್ಳಿ ದಂಡಾಧಿಕಾರಿ ಬಾಲಕೃಷ್ಣ ಮಾತನಾಡಿ, ವಿಜಯಪುರ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಶಾಂತಿಯುತವಾಗಿ ನೆರವೇರಿತು. ಅಧ್ಯಕ್ಷರಾಗಿ ಎಸ್ ಭವ್ಯ, ಉಪಾಧ್ಯಕ್ಷರಾಗಿ ತಾಜ್ ಉನ್ನಿಸಾ ಆಯ್ಕೆಯಾಗಿದ್ದಾರೆ. ಭವ್ಯ ಅಧ್ಯಕ್ಷ ಸ್ಥಾನಕ್ಕೆ 17 ಮತಗಳನ್ನು ಪಡೆದು ಆಯ್ಕೆಯಾದರೆ, ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ತಾಜ್ ಉನ್ನಿಸಾ 19 ಮತಗಳನ್ನು ಪಡೆದು ಉಪಾಧ್ಯಕ್ಷ ಸ್ಥಾನವನ್ನು ಪಡೆದಿದ್ದಾರೆ ಅಂತ ತಿಳಿಸಿದರು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯನ್ನು ಈ ದಿನ ನಾವು ವಿಜಯಪುರ ಪುರಸಭೆಯಲ್ಲಿ ಮಾಡಿದ್ವಿ. ಬಹಳ ಶಾಂತಿಯುತವಾಗಿ ವಿಜಯಪುರ ಪಟ್ಟಣದ ನಮ್ಮೆಲ್ಲ ಸನ್ಮಾನ್ಯ ಸದಸ್ಯರುಗಳು ಶಾಂತಿಯುತವಾಗಿ ವರ್ತಿಸಿ ಅಧ್ಯಕ್ಷರಾಗಿ ಭವ್ಯ ಎಸ್ ರವರು ಆಯ್ಕೆಯಾದರು. ಅವರು 17 ಮತಗಳ ಒಂದು ಪರ ಅವರಿಗೆ ಮತಗಳು ಬಿದ್ದಿರೋದ್ರಿಂದ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದರು. ವಿರೋಧವಾಗಿ 6 ಮತ ಬಿತ್ತು ಅವರಿಗೆ. ಅದೇ ರೀತಿ ತಾಜ್ ಉನ್ನಿಸಾ ಅವರಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಅವರು 19 ಮತ ಬಿತ್ತು. ವಿರೋಧವಾಗಿ 4 ಮತ ಬಿತ್ತು. ಆ ಇದರಿಂದ ನಾವೀಗ ಚುನಾವಣೆ ಶಾಂತಿಯುತವಾಗಿ ಭಾಳ ಒಂದು ಗೌರವಪೂರ್ವಕವಾಗಿ ನಡೆಸ್ಕೊಂಡಿರೋದ್ರಿಂದ ಎಲ್ಲ ವಿಜಯಪುರದ ಸನ್ಮಾನ್ಯ ಸದಸ್ಯರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ನೂತನವಾಗಿ ಅಧ್ಯಕ್ಷರಾಗಿ ಚುನಾಯಿತರಾದ ಭವ್ಯ ಮಹೇಶ್ ಮಾತನಾಡಿ, ವಿಜಯಪುರದ ಅಭಿವೃದ್ಧಿಗಾಗಿ ಪುರಸಭೆಯ 23 ಸದಸ್ಯರ ಸಹಕಾರ ಹಾಗೂ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದೇನೆ. ಈ ವಿಚಾರವಾಗಿ ಬೆಂಬಲಿಸಿದ ಪುರಸಭಾ ಮಾಜಿ ಅಧ್ಯಕ್ಷರಾದ ಎಂ ಸತೀಶ್ ಕುಮಾರ್, ರಾಜೇಶ್ವರಿ ಭಾಸ್ಕರ್ ಹಾಗೂ ಇತರೆ ಮುಖಂಡರಿಗೆ ಧನ್ಯವಾದಗಳನ್ನು ಅರ್ಪಿಸಿ ವಿಜಯಪುರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಅಂತ ತಿಳಿಸಿದರು. ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದ ಸತೀಶ್ ಅಣ್ಣನವರು ಹಾಗೂ ಮಾಜಿ ಸದಸ್ಯರಾದ ರಾಮಚಂದ್ರಣ್ಣನವರು, ಚೇತನಣ್ಣನವರು, ಚಿನ್ನಪ್ಪಣ್ಣನವರು ಎಲ್ಲರೂ ನನ್ನನ್ನು ಚುನಾಯಿಸಿ ಅಧ್ಯಕ್ಷರನ್ನು ಮಾಡಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಮುಂಬರುವ ಕಾಲದಲ್ಲಿ 23 ಜನ ಸದಸ್ಯರನ್ನು ವಿಶ್ವಾಸಗೊಳಿಸಿ ಒಳ್ಳೆ ಆಡಳಿತ 2 ಮಾತನ್ನು ಎಲ್ಲರೂ ಒಮ್ಮತ ವಿಜಯಪುರ ಅಭಿವೃದ್ಧಿಗೋಸ್ಕರ ನಾವು ವ್ಯಾಪಾರ ಮಾಡಿ ನಮ್ಮನ್ನೆಲ್ಲ ಖರೀದಿ ಮಾಡ್ಕೊಂಡು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ 23 ಜನನು ಒಂದೇ, ಬೇರೆ ಯಾರನ್ನೂ ನಾವು ಇದು ಮಾಡ್ತಾ ಇಲ್ಲ. ಎಲ್ಲ ಮುಂದೆ ಮಾತಾಡೋಣ ಅಧಿಕಾರಿಗಳನ್ನ. ನೀವೇನು ಹೇಳ್ತೀರಾ ಸರ್? ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ನೀಡಿದ್ರು. ಇನ್ನು ಸ್ಥಳದಲ್ಲಿ ವಿಜಯಪುರ ಠಾಣಾ ಇನ್ಸ್ಪೆಕ್ಟರ್ ಪ್ರಶಾಂತ್ ನಾಯಕ್ ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಪುರಸಭಾ ಸದಸ್ಯರುಗಳಾದ ಸತೀಶ್, ನಂದಕುಮಾರ್, ಮಂಜುಳಾ, ಶಿಲ್ಪಾ, ಆಯುಷಾ, ಮುಖಂಡರಾದ ಕೆಎಂ ಮಹೇಶ್, ಸಂಪತ್, ಸುರೇಶ್ ಹಾಗೂ ಇತರರು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಂಡಳ್ಳಿ ಹೊರವಲಯದ ತೆಳ್ಳನೂರು ರಸ್ತೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಖಾಸಗಿ ಬಸ್ ಒಂದು ಉರುಳಿ ಬಿದ್ದು ಬಸ್ ಕ್ಲೀನರ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದು 30ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ದೊಡ್ಡಿಂದವಾಡಿ ಗ್ರಾಮದ ನವೀನ್ ಎಂಬಾತನೇ ಮೃತಪಟ್ಟ ಬಸ್ನ ಕ್ಲೀನರ್ ಆಗಿದ್ದಾನೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಶಾಗ್ಯ ಗ್ರಾಮದ ಆದಿಜಾಂಬವ ಸಮುದಾಯಕ್ಕೆ ಸೇರಿದ ಜನರು ನಿಶ್ಚಿತಾರ್ಥ ಕಾರ್ಯಕ್ರಮದ ನಿಮಿತ್ತ ಶಾಗ್ಯ ಗ್ರಾಮದಿಂದ ಖಾಸಗಿ ಬಸ್ನಲ್ಲಿ ಮಂಡ್ಯ ಜಿಲ್ಲೆಯ ಮಧೂರು ತಾಲೂಕಿನ ಹಳ್ಳಿಯೊಂದಕ್ಕೆ ತೆರಳಿದರು. ನಂತರ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಶಾಗ್ಯ ಗ್ರಾಮಕ್ಕೆ ಹಿಂತಿರುಗಿ ಬರುವಾಗ ಬಂಡಳ್ಳಿ ತೆಳ್ಳನೂರು ಮಾರ್ಗದ ಕಾಯಿ ಒಡೆಯುವ ಕಲ್ಲಿನ ರಸ್ತೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಖಾಸಗಿ ಬಸ್ ಪಲ್ಟಿಯಾಗಿ ಬಸ್ ಕ್ಲೀನರ್ ಬಸ್ಸಿನ ಚಕ್ರಕ್ಕೆ ಸಿಲುಕಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಬಸ್ಸಿನಲ್ಲಿ ಇದ್ದ ಸುಮಾರು 30ಕ್ಕೂ ಹೆಚ್ಚು ಜನರಿಗೆ ಕೈಕಾಲುಗಳಿಗೆ ಗಾಯಗಳಾಗಿದೆ. ಮಾಹಿತಿ ಅರಿತ ಸಮೀಪದ ಗ್ರಾಮಸ್ಥರು ಆಗಮಿಸಿ ಬಸ್ಸಿನಲ್ಲಿದ್ದ ಜನರನ್ನ ಖಾಸಗಿ ವಾಹನಗಳ ಮೂಲಕ ಹನೂರು, ಕಾಮಗೆರೆ, ಕೊಳ್ಳೇಗಾಲ ಆಸ್ಪತ್ರೆಗಳಿಗೆ ಚಿಕಿತ್ಸೆಗಾಗಿ ರವಾನಿಸಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಚಿಕ್ಕಬಳ್ಳಾಪುರದಲ್ಲಿ ಮಹಾಪಾತಕ ಕೃತ್ಯ ಬಯಲಾಗಿದ್ದು ಹಾಡು ಹಗಲೇ ಗೋವುಗಳನ್ನು ಕೊಂದು ಮಾಂಸ ಸಾಗಾಟ ನಡೆಸಲಾಗುತ್ತಿದೆ. ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದಂಧೆ ಎಗ್ಗಿಲ್ಲದೆ ನಡೀತಾ ಇದ್ದು ಇಂದು ಸತ್ಯ ಹೊರಬಿದ್ದಿದೆ.
ಗೋಹತ್ಯೆ ನಿಷೇಧದ ಕುರಿತಾಗಿ ಸಾಕಷ್ಟು ವಿಚಾರ ಸಂಚಲನ ಮೂಡಿಸಿದರೂ ಚಿಕ್ಕಬಳ್ಳಾಪುರ ನಗರದ ಕುಪ್ಪಳ್ಳಿ ಗ್ರಾಮದಲ್ಲಿ ಗೋಮಾಂಸ ದಂಧೆ ಎಗ್ಗಿಲ್ಲದೆ ನಡೆಯುತ್ತದೆ. ಗ್ರಾಮದ ದೇವಾಲಯದ ಆಜುಬಾಜಿನಲ್ಲಿಯೇ ಈ ಕೃತ್ಯ ನಡೆಯುತ್ತೆ. ಅಷ್ಟೇ ಅಲ್ಲ, ಈ ಕೀಚಕ ಕೃತ್ಯಕ್ಕೆ ದೇವಾಲಯದಿಂದಲೇ ವಿದ್ಯುತ್ ಸಂಪರ್ಕ ಸಹ ಪಡೆದುಕೊಂಡಿದ್ದಾರೆ. ಇನ್ನು ಗ್ರಾಮದ ಕೆರೆಯ ಜಾಗವನ್ನು ಅಕ್ರಮವಾಗಿ ಕಬಳಿಸಿಕೊಂಡು ಶೆಡ್ ನಿರ್ಮಾಣ ಮಾಡಿ ಅದರಲ್ಲಿ ಗೋವುಗಳನ್ನು ಕಡಿದು ಮಾಂಸವನ್ನು ಹೊರ ರಾಜ್ಯಗಳಿಗೆ ರಫ್ತು ಮಾಡಲಾಗ್ತಿತ್ತು ಅಂತ ಹೇಳಲಾಗ್ತಾ ಇದೆ. ಇಷ್ಟಾದರೂ ಸಹ ಪಂಚಾಯಿತಿ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ರು ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ಪಿಡಿಒ ಶೆಡ್ ತಿರುವುಗಿರ ನೋಟಿಸ್ ಕೊಟ್ಟಿದ್ರು ಎಂಬ ಮಾಹಿತಿ ಲಭ್ಯವಾಗ್ತಾ ಇದ್ದು, ಆದರೆ ಸರ್ಕಾರಿ ಜಾಗ ಕೆರೆ ಅಂಗಳದಲ್ಲಿ ಶೆಡ್ ಮಾಡುವ ವೇಳೆ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ರು ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಗೋವುಗಳನ್ನು ಕತ್ತರಿಸಿ ಅದರಿಂದ ಬರುವ ತ್ಯಾಜ್ಯ ನೀರನ್ನು ರಕ್ತವನ್ನು ಕೆರೆಗೆ ಹರಿಸಲಾಗ್ತಿದೆ. ಇದರಿಂದ ಕೆರೆಯ ನೀರು ಸಹ ಮಲಿನವಾಗ್ತಾ ಇದ್ರೂ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದೆ ಕೈಕಟ್ಟಿ ಕುಳಿತಿದ್ದಾರೆ. ಇನ್ನು ಈ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ನಂದಿಗಿರಿ ಧಾಮ ಪೊಲೀಸರು ಸ್ಥಳ ಮಹಜರು ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕುಪ್ಪಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆರೆ ಅಂಗಳದಲ್ಲಿ ಸುರೇಶ್ ತಂದೆ ಹೆಸರು ನಾಗರಾಜ್ ಇವರು ಸುಮಾರು ವರ್ಷಗಳಿಂದ ಒಂದು ದನಗಳ ಸೆಡ್ಗಳನ್ನು ಮಾಡಿಕೊಂಡು ಅದರಲ್ಲಿ ಕಷಾಯ ಕಾರ್ಖಾನೆ ಮಾಡಿಕೊಂಡಿದ್ದರು. ಇವತ್ತು ಬೆಳಗ್ಗೆ ಮಾರ್ನಿಂಗ್ 6 ಗಂಟೆಗೆ ನಾನು ಹೋಗಿ ವಿಸಿಟ್ ಮಾಡಿದಾಗ ಹಸುಗಳನ್ನು ಕೊಯ್ತಾ ಇದ್ದರು. ಅಲ್ಲಿ ಪರ್ಚೇಸ್ ಮಾಡೋದು ನಂದಿಯವರು ಸುಮಾರು ಮುಸ್ಲಿಮ್ಗಳು ಅಲ್ಲಿ 2 ವೀಲರ್ ನಿಂತ್ಕೊಂಡು ಇದ್ದರು. ನಾನು ವೀಡಿಯೋ ಮಾಡೋಕ್ಕೆ ಹೋದರೆ ಅವಾಗ ಅವರು ಗಲಾಟೆ ಮಾಡಿಬಿಟ್ರು, ನನಗೆ ಹೊಡೆಯಕ್ಕೆ ಬಂದರು. ನಾನು ಹೊರಟೋಗ್ಬಿಟ್ಟೆ. ಆಮೇಲೆ 112ಗೆ ಫೋನ್ ಮಾಡಿದೆ ಸರ್, 112ಕ್ಕೆ. ಆಮೇಲೆ ನಂದಿ SIಗೆ ಫೋನ್ ಮಾಡಿದೆ, PSIಗೆ ಕರೀಶ್ ಸರ್ಗೆ. ಆಮೇಲೆ ಎಲ್ಲರೂ ಬಂದಿದ್ದರು. ನಂದಿಯವರು ಟೌನ್ ಪೊಲೀಸರು ಒಂದು 5-6 ಜನ ಬಂದಿದ್ದರು ಸರ್. ಅಲ್ಲಿ ಇವರು DSS ಗ್ರೂಪ್ ಅವರು ಜಾಸ್ತಿ ಆಗಿಬಿಟ್ರು. ನನಗೆ ಬೆದರಿಕೆ ಹಾಕಿದರು, ನೀನು ಯಾರು ಕಂಪ್ಲೇಂಟ್ ಕೊಟ್ಟು ಹೇಳಿದರು, ಅವ್ರ ಅಡ್ರೆಸ್ ಕೊಡು, ಅದು ಕೊಡು ಅಂದ್ಬಿಟ್ಟು ನನಗೆ ತಮಿಕೆ ಆಗಿದ್ರು. ಪೊಲೀಸವರು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅವರಿಂದ. ಆಮೇಲೆ ಇವರೇ ನನ್ನನ್ನು ಇಲ್ಲಿಂದ ಬೇರೆ ಕಡೆ ನಂದಿ ಕಡೆಯಿಂದ ಹೋಗಿ ಊರಿಗೆ ಹೋಗ್ಬಂದು ನಾನು ಅಲ್ಲಿ ಬರುವಾಗ ಪೆಟ್ರೋಲ್ ಬಂಗದ 3 ಜನ ನಾನು ಫಾಲೋ ಮಾಡಿ ಅಲ್ಲಿ ಬಂದು ಅಟ್ಯಾಕ್ ಬಿಟ್ಟು ನಾನು ಸ್ಕೂಟಿಯಲ್ಲಿ ನಿಲ್ಲಿಸ್ಬಿಟ್ಟು, ನೀನು ಯಾರು ಅಡ್ರೆಸ್ ಹೇಳಿದರು ಕಡೆ ಅವ್ರ ಅಡ್ರೆಸ್ ಕೊಡು, ಇಲ್ಲ ನೀನು ಬಿಡಲ್ಲ ಮುಂದ್ಗಡೆಯಿಂದ. ನಾನು ನೈಸಾಗಿ ಏಮಾರಿಸಿ ನನ್ನ ಸ್ಕೂಟಿ ಸ್ಟಾರ್ಟ್ ಮಾಡಿ ಹಂಗೆ ಒಂದು ಎಸ್ಕೇಪ್ ಆಗಿ. ಕಳೆದ ಸುಮಾರು ವರ್ಷಗಳಿಂದ ಈ ಜಾಗದಲ್ಲಿ ಅಕ್ರಮ ಕಸಾಯಿಖಾನೆ ನಡೆಸಲಾಗ್ತಾ ಇದೆ. ಅಕ್ರಮ ಗೋಮಾಂಸ ದಂಧೆ ಬಗ್ಗೆ ಸ್ಥಳೀಯರು ಪ್ರಶ್ನಿಸಲು ಮುಂದಾದರೆ ಅಂತವರ ಮೇಲೆ ಹಲ್ಲೆ ಮಾಡಲು ಮುಂದಾಗ್ತಾರೆ. ಪೊಲೀಸ್ ಇಲಾಖೆಯವರು ಸಹ ಅಕ್ರಮ ದಂಧೆಕೋರರ ಜೊತೆ ಶಾಮೀಲಾಗಿದ್ದಾರೆ. ಯಾವುದೇ ಪರವಾನಗಿ ಪಡೆಯದೇ ಈ ಕೃತ್ಯ ಎಸಗಲಾಗ್ತಾ ಇದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.